ಭಾಷೆಯಲ್ಲಿ ವಿದ್ಯಾರ್ಥಿಗಳು ಹಲವಾರು ರಾಜವಂಶಗಳಿಂದ ಕಲೆ ಆಗಿರ್ಬೋದು, ವಾಸ್ತುಶಿಲ್ಪ, ಮನೆತನಗಳು, ಈ ಜಾಪುರ ಕುಶಾನರು, ಗಂಗಾಕಲೆ ಆಗಿರ್ಬೋದು, ಕುಶಾನರು ನಾಣ್ಯಗಳು ಪರಿಚಯಿಸಿದರು. ಅದೇ ವಿಜಯನಗರ ಸಾಮ್ರಾಜ್ಯ, ವಿಜಯನಗರದ ಹಲವಾರು ಸ್ಮಾರಕಗಳು ಬರುತ್ತಿದೆ. ಹಂಪಿ ಆಗಿರ್ಬೋದು, ಪರಿಸರಗಳಲ್ಲಿ ದೇವಾಲಯಗಳನ್ನು ಬರ್ತಾವ, ಅದ್ಭುತ ಕಟ್ಟಡ ಶಿಲೆಗಳನ್ನು ಬರ್ತದ. ಅದೇ ರೀತಿಯಲ್ಲಿ ನಾವು ನಿಮಗೆ ಒಂದು ವಸ್ತುವನ್ನು ತೋರಿಸ್ತೀನಿ. ಆ ವಸ್ತು ಯಾವ ಸಂಬಂಧಪಟ್ಟ ರೀತಿಯಲ್ಲಿ ಅದನ್ನು ಕೇಳಿದ ಉತ್ತರ ನೀಡುತ್ತದೆ. ವಿದ್ಯಾರ್ಥಿಗಳು ಏನಂತ ಹೇಳೋಣ? ನಾಲ್ಕು ಮುಖಗಳ ಸಿಂಹ. ನಾಲ್ಕು ಮುಖಗಳುಳ್ಳ ಸಿಂಹ. ಯಾವ ಪೂರ್ಣವಾಗಿ ಹೇಳ್ಬೋದು? ಆ ಚಿತ್ರದಲ್ಲಿರುವ ಚಿತ್ರ ನಾಲ್ಕು ಮುಖದ ಸಿಂಹ. ನಾವು ನಾಲ್ಕು ಮುಖದ ಸಿಂಹವನ್ನು ದಿನನಿತ್ಯ ಜೀವನದಲ್ಲಿ ಎಲ್ಲಿ ಕಾಣಬಹುದು? ಸರ್ಕಾರಿ ಕಚೇರಿಗಳು. ಸರ್ಕಾರಿ ಕಚೇರಿಗಳಲ್ಲಿ. ಮಾತೃಕೆ ಬಗ್ಗೆ ಯಾರು ಹೇಳಿದ್ರು? ನೋಟಿನ ನಾಣ್ಯದ ಒಟ್ಟು ಹೇಳಿದ ನಂತರ ಸರಿಯಾಗಿದೆ. ಅದೇ ರೀತಿಯಾಗಿ ಇದು ನಾಲ್ಕು ಮುಖದ ಸಿಂಹವನ್ನು ಯಾವ ವಂಶದಲ್ಲಿ ನಿರ್ಮಾಣವಾಯಿತು ಅಂತ ಏನು ಹೇಳ್ಬೋದ? ಯಾವ ವಂಶದಿಂದ ಅಳವಡಿಸಿಕೊಳ್ಳಲಾಯಿತು? ಗುಪ್ತ. ಮತ್ತೆ ಯಾರು ಹೇಳ್ಬೋದು? ಯಾರು? ಹೇಳು. ಮೌರ್ಯರು. ಅದನ್ನೇ ಯಾರು ಪೂರ್ಣ ಹೇಳ್ಬೋದು? ನಾಲ್ಕು ಮುಖದ ಸಿಂಹವನ್ನು ಮೌರ್ಯರ ಕಾಲದಲ್ಲಿ ಕೆತ್ತನೆ ಮಾಡಲಾಯಿತು. ಅವ್ರ ಕ್ಲಾಸಕ್ಕೆ ಎಲ್ಲರೂ ಅದೇ ರೀತಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾವುದು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ. ಅವ್ರು ಹೇಳಿದ ಅವ್ರ ಕ್ಲಾಸಕ್ಕೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಲಾಂಛನ ಯಾವುದು? ಆನೆ. ಎಲ್ಲರೂ ಹೇಳ್ಬೋದಾ? ಹೇಳು. ಗಂಟ ಬೇರುಂಡ. ಮತ್ತೆ ಯಾರು ಹೇಳಿದ್ರು? ನವೀನಲ್ಲಿ ಇನ್ನೊಂದಿದೆ. ಸರ್ ನೀವು ಹೇಳಿದಂಥ ಉತ್ತರ ಏನೇನು ಹೇಳಿದ್ರಿ? ತಪ್ಪು ಹೇಳಿದ್ರಿ ನೀವು ಪ್ರಶ್ನೆ. ಮೌರ್ಯ ಸಾಮ್ರಾಜ್ಯದ ಲಾಂಛನ ಧರ್ಮಚಕ್ರ ಮತ್ತು ನವಿಲು. ಮೌರ್ಯ ಸಾಮ್ರಾಜ್ಯದ ಲಾಂಛನ ಧರ್ಮಚಕ್ರ ಮತ್ತು ನವಿಲು. ಇವಾಗ ನಾನು ವಸ್ತುವನ್ನು ತೋರಿಸ್ತೀನಿ, ಅದು ಎಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ₹200 ಬಂದ್ರೆ ಪ್ರತಿದಿನ ನೋಡ್ತೀವಿ. ಅದರ ಮೇಲೆ ಇನ್ನೊಂದು ಸ್ಮಾರಕ ಇದೆ, ನೋಡಿದ್ರೆ ಸ್ಮಾರಕ ಇದೆ. ಈ ಸ್ಮಾರಕದ ಹೆಸರೇನು? ಹೇಳೋಣ. ಸಾಂಚಿ ಸ್ತೂಪ. ಅದು ಯಾವ ಮಾಡಿ ಹೇಳ್ಬೋದ? ನೀವು ತೋರಿಸಿರುವ ಚಿತ್ರಪಟದಲ್ಲಿ ಇರುವ ಚಿತ್ರ ಸಾಂಚಿ ಸ್ತೂಪ. ಈ ಸಾಂಚಿ ಸ್ತೂಪವು ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಈ ಸಾಂಚಿ ಸ್ತೂಪವು ಸಾರನಾಥದಲ್ಲಿ ಕಂಡುಬರುತ್ತದೆ. ಸಾಂಚಿ ಸ್ತೂಪವು ಸ್ಮಾರಕವು ಸಾರನಾಥದಲ್ಲಿ ಕಂಡುಬರುತ್ತದೆ. ಸಾಂಚಿ ಸ್ತೂಪವನ್ನು ನಿರ್ಮಿಸಿದ ವ್ಯಕ್ತಿ ಯಾರು? ಚಂದ್ರಗುಪ್ತ ಮೌರ್ಯ. ಅಶೋಕ. ಸಾಂಚಿ ಸ್ತೂಪವನ್ನು ಸ್ಥಾಪಿಸಿದ ವ್ಯಕ್ತಿ ಅಶೋಕ. ಅವ್ರು ನೀವು ಹೇಳಿದ್ರೇನು? ಸಾಂಚಿ ಸ್ತೂಪವನ್ನು ಸ್ಥಾಪಿಸಿದ ವ್ಯಕ್ತಿ ಅಶೋಕ. ಗೌರವ ಏನು ಹೇಳಿದ್ರು? ಸಾಂಚಿ ಸ್ತೂಪವನ್ನು ಸ್ಥಾಪಿಸಿದ ವ್ಯಕ್ತಿ ಅಶೋಕ. ಅಶೋಕನ ತಂದೆ ಯಾರು ಅಂತ ಯಾರಿಗೆ ಗೊತ್ತದೆ? ಅಶೋಕನ ತಂದೆ ಬಿಂದುಸಾರ. ಅಶೋಕನ ತಂದೆ ಬಿಂದುಸಾರ.
ಅಶೋಕನು ಅವನ ಮನ ಪರಿವರ್ತನೆಗಾಗಿ ಮನ ಪರಿವರ್ತನೆ ಆಯಿತು. ಅಲ್ಲಿ ಒಂದು ಯುದ್ಧವಾಯಿತು. ಆ ಯುದ್ಧದಲ್ಲಿ ಯಾರು ಗೊತ್ತಲ್ಲ? ಹೇಳಿ ಸರ್. ಹೇಳಿ ಸರ್. ಕಳಿಂಗ ಯುದ್ಧ. ಯಾರು ಪೂರ್ಣವಾಕ್ಯ ಅಶೋಕ ಒಂದು ಯುದ್ಧ ಮಾಡಿದ. ಆ ಯುದ್ಧದ ಹೆಸರು ಏನು? ಅಶೋಕ ಮಾಡಿದ ಯುದ್ಧದ ಹೆಸರು ಕಳಿಂಗ ಯುದ್ಧ. ಕಳಿಂಗ ಯುದ್ಧ. ಅದು ಮತ್ತೆ ಯಾರಿಗಾಗಲ್ಲ? ಅಶೋಕನು ಮಾಡಿದ ಯುದ್ಧ ಕಳಿಂಗ ಯುದ್ಧ. ಹಾಂ, ಆಗ ನಾನು ಇವತ್ತು ಕಳಿಂಗ ಯುದ್ಧದ